ಏನ್ ನಿಮ್ ಹೆಸರು? ಅಕ್ಕ ಅಕ್ಕ ಏನ್ ನಿಮ್ ಹೆಸರೇನು? ನಮ್ಮ ಹೆಸರು ರೂಪ. ಅಯ್ಯೋ ರೂಪ ರೂಪು ಅಂತೆ. ಈ ಪರಿ ನಾಚ್ಕೊಂಡ್ಬಿಟ್ರೆ ನಾನು ಮಂಡ್ಯಕ್ಕೆ ಯಾಕೆ ಬಂದೆ ಗೊತ್ತಾ? ಈಗ ನಿಮ್ ಊರಿಗೆ ಯಾಕೆ ಬಂದೆ ಗೊತ್ತಾ? ನಿಮ್ ಕಷ್ಟ ಕೇಳಮ್ಮ ಅಂತ. ನೀವು ನಾಚ್ಕೊಂಡ್ ಹೊಂಟೋದ್ರೆ ರೂಪಕಯ್ಯ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಈಗ ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ ಕಣಪ್ಪ, ಏನಿಲ್ವೇ? ನಾಟಿ ಹಾಕ್ತಿವಿ ದುಡ್ಡು ಕೊಡ್ತಾರೆ. ನಾಟಿ ಹಾಕ್ತಿರಿ ದುಡ್ಡು ಕೊಡ್ತೀರಿ? ನೀವು ರೈತರಲ್ವೇ? ರೈತರ ತಾನೆ ಮತ್ತೆ ಕೆಲಸ ಮಾಡ್ತೀರಿ. ಊಟ ಆಯ್ತಾ? ಊಟ ಆಯ್ತು. ಆಯ್ತಾ? ತಡ್ರಿ ಇದೇನ ಲಾಂಗ ಮೊಚ್ಚ ಹೇಳೋಣ ಅವ್ರಿಗೆ ಹೊಸಿಯ. ಈಗ ಕಾಸ್ ಬಂತ ಎಲ್ಲಿ? 2000 ರೂಪಾಯಿ ಬರ್ಲಿಲ್ಲ. ಯಾಕೆ ನಿಲ್ಸ್ಬಿಟ್ಟಾರಲ್ಲ? ನಿಲ್ಸ್ಬಿಟ್ಟವ್ರ? ಕೇಳಿ ಸಿದ್ದರಾಮಣ್ಣನ ನೋಡ್ತಾವ್ರೆ. ಸಿದ್ದರಾಮಣ್ಣ ನೋಡ್ತಾವ್ರೆ. ರೂಪಕಯ್ಯ ಕಾಸ ಕೇಳಿ. ಎಲ್ಲರನ್ನೂ ಮಾತಾಡಿಸ್ತೀನಿ. ಎಷ್ಟ್ ತಿಂಗಳಿಂದ ಬಂದಿಲ್ಲ? ಅಲ್ಲ 3 ತಿಂಗಳು 4 ತಿಂಗಳಿಂದ ಬರ್ಲಿಲ್ಲ. 4 ತಿಂಗಳಾಯ್ತೆ. 3 ತಿಂಗಳಾಯ್ತಾ? 4 ತಿಂಗಳಾಯ್ತಾ? 3 ತಿಂಗಳಾಯ್ತು. ಅಕ್ಕಿ ಕಾಸು? ಅಕ್ಕಿ ಕಾಸು ಹೋದ್ ತಿಂಗಳು ಬಂದದೆ. ಹೋದ್ ತಿಂಗಳು ಬಂದದೆ. ಯಾಕ ನಿಮ್ ಹೆಸರೇನು? ಶಿಲ್ಪ ಅಂತ. ಶಿಲ್ಪ ಅವ್ರೆ ನೋಡಿ ಮಂಡ್ಯಕ್ಕೆ ಬಂದಿವಿ. ಕಾಸು ಕಾಸು ಗೊತ್ತಾಯಿಲ್ವಾ? ಯಾಕೆ? ಯಾರು ಗೊತ್ತು? 3 ತಿಂಗಳಾಯ್ತು ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ರೈತರಿಗೆ ಏನ್ ಸಹಾಯ ಮಾಡಿದ್ರು ಸರ್ಕಾರ? ಏನು ಸಹಾಯ ಮಾಡ್ಲಿಲ್ಲ ರೈತರಿಗೆ. ಏನು ಮಾಡಿಲ್ವಾ? ಏನು ಮಾಡ್ಲಿಲ್ಲ. ಹಿಂಗ್ ಯಾಕೆ ಮಾಡ್ತಾರೆ ಅಂತ ಅದೇ ಅವ್ರನ್ನ ಕೇಳ್ಬೇಕು. ನೋಡ್ತಾವ್ರೆ ಕೇಳಿ. ಅದೇ ನೋಡ್ರಿ ಬಿಡಿ. ಬೇಕಾ ಕಾಸು? ಬೇಡ ಕಾಸು ಯಾರಿಗ್ ಬೇಕಿಲ್ಲ. ರೈತರಿಗೆ ಏನು ಇದ್ ಮಾಡಿದಾರು? ಮಕ್ಳು ಬಡವ್ರ ಮಕ್ಳುಗಳಿಗೆ ಏನಾರ ಫೀಸ್ ಕಮ್ಮಿ ಮಾಡಿ ಮತ್ತೆ ಯಾವ್ದಾರ ಒಂದು ಉಪಯೋಗ ಮಾಡಿದ್ರೆ ಏನಾರ ಆಗೋದು. ಈಗ 2000 ರೂಪಾಯಿ ದುಡ್ಡನ್ನ ಇದ್ ಮಾಡ್ಕೊಂಡು ಯಾರು ಕೇಳಿದ್ರು ಇವ್ರನ್ನ ಫ್ರೀ ಬಸ್ ಮಾಡಿ ಅಂತ ಹೇಳಿದ್ರ? ಏನು ಇಲ್ಲ. ಈಗ ಬಸ್ ಮಾಡ್ಬಿಟ್ಟು ಇವ್ರು ಎಲ್ಲ ರೈತರ ತಲೆ ಮೇಲೆ ಎಲ್ಲಾನು ಎಣ್ಣೆ ರೈಟ್ ಅಂತ ಎಲ್ಲ ಪ್ರತಿಯೊಂದು ಹೆಚ್ಚಿಸ್ತಾವ್ರೆ. ರೈತರು ದುಡ್ದಿ ಎಲ್ಲ ಉಪ್ಪಿನ ರೈಟು ಒಂದೊಂದು ಉಪ್ಪಿನ ಮೂಟೆ 1800 1700 ಆಗೈತೆ. ರೈತರಿಗೆ ಏನ್ ಕಷ್ಟ ಮಾಡಿದಾರೆ? ಸಾಲ ಮನ್ನಾ ಮಾಡಿದಾರ? ಏನಾರು ಮಾಡ್ರಿ, ರೈತರು ಮಾತ್ರ ಎಲ್ಲೂ ಅನುಕೂಲ ಇಲ್ಲ. ರೈತರಿಗೆ ಅನುಕೂಲ ಇಲ್ಲ. ಗೆಯ್ಬೇಕು ಮಾಡ್ಬೇಕು ಎಲ್ಲ ಫುಲ್ ಇವ್ರು 2000 ಕೊಡಿ ಅಂತ ಹೇಳಿದ್ರ ಇವ್ರು ಗೆದ್ರು ಅದ್ರ ತಕ್ಕಾಗಿ ರೈತರಿಗೆ ಒಂದು ಉಪಯೋಗ ಮಾಡಿ ಮಕ್ಳುಗಳಿಗೆ ಏನೋ ಸ್ಕೂಲ್ಗಳಿಗೆ ಮಾಮೂಲಿ ಇದು ಬಸ್ ಫ್ರೀ ಮಾಡ್ಲಿ ಬೇಕಾರೆ ಸ್ಕೂಲ್ ಮಕ್ಳುಗಳಿಗೆ ಅವಕ್ಕೇನು ಮಕ್ಳುಗಳಿಗೆ ಆಮೇಲೆ ಫೀಸ್ ಫ್ರೀ ಮಾಡ್ಲಿ. ಅದೆಲ್ಲ ಎಜುಕೇಶನ್ ಇವೆರಡು ಫ್ರೀ ಕೊಟ್ರೆ ಚೆನ್ನಾಗಿ ಬದುಕಬಹುದು ನಾವೇ. ಎಜುಕೇಶನ್ ಇಲ್ಲ ಮತ್ತೆ ಆರೋಗ್ಯನೂ ಇಲ್ಲ. ಇವ್ರು ಬಸ್ ಫ್ರೀ ಮಾಡ್ಕೊಂಡು ಮತ್ತೆ ಇದು 2000 ಯಾರು ಕೊಡಿ ಅಂತ ಹೇಳಿದ್ರು? ಹಂಗಂತೀರಿ? ಆಯ್ತು ಕಣ ಆಯ್ತು ಓಕೆ. ಯಾಕಪ್ಪ ಸಿದ್ದರಾಮಯ್ಯಗೆ ಹೇಳಿ ನೀವು ಹಾಕಿ. ನಿಮ್ ಹೆಸರೇನು? ಗೌರಮ್ಮ. ಎಮ್ಮೆ ತೊಳೆದ್ರ? ಇದಕ್ಕ ಹಿಂಗೆ ತೊಳೆದ್ಬಿಟ್ಟು ಬಿಸ್ಲರ್ ಹಿಂಗಾಡ್ತಾ ಇದ್ದೀವಿ ಆ ಕಡೆಗೆ ಕಡೆಗೆ. ಹಂಗೆ ಜನ ಕಂಡ್ರೆ ಹಂಗೆ. ಕಾಸು ಎಷ್ಟ್ ತಿಂಗಳಿಂದ ಬಂದಿಲ್ಲ? ಅದೇ ನಾ 3 ತಿಂಗಳು 4 ತಿಂಗಳಾಯ್ತು. 3 ತಿಂಗಳು 4 ತಿಂಗಳಿಂದ ಬಂದಿಲ್ವಾ? ಏನ್ ಕೇಳಿ ಸಿದ್ದರಾಮಣ್ಣ ಕೇಳಿ ನೋಡ್ತಾವ್ರ. ಸಿದ್ದರಾಮಯ್ಯ ನೀವ್ ಹೇಳ್ಬೇಕು ಕೊಡ್ಬೇಕು ಹೆಂಗಸರಿಗೆ ಅಂತ ಕೊಡ್ತೀವಿ ಅಂತ ಆಸೆ ಮಾಡಿ ಮೋಸ ಮಾಡಿದ್ರಲ್ಲ. ಮೋಸ ಮಾಡ್ಬಿಟ್ರ? ನೀವು ಕಾಯ್ತಾ ಇದ್ದೀರಾ? ಕಾಯ್ತಾಮಿ ಬರ್ತದೆ ಅಂತ ಬರ್ಲಾ ಇಲ್ವಲ್ಲ? ಬೇಕಾ ನಿಮ್ಗೆ? ತೋಟ ಹಾಕ್ಬೇಕು ಅಂತ ಕೊಟ್ಲಿ ಇಲ್ದಾರೆ ಓಲಿ ಹಂಗಿ. ಇಲ್ಲಾಂದ್ರೆ ಓಲಿ ಎತ್ತಗೆ ಹಾಕುದೇ ಇಲ್ಲ ಅವನ್ಗೆ. ಓಕೆ ಓಕೆ ಓಕೆ. ನಮಸ್ಕಾರ ಕಣ್ರಣ್ಣ. ಏನ್ ನಿಮ್ ಹೆಸರು? ಸಂದೀಪ್. ಸಂದೀಪ್ ಯಾವೂರು? ಇದೇ ಊರು ಹಳೆ ಬಂದರು. ಇದೇ ಊರಾ? ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಎಲ್ಲ ತರ ಪ್ರಾಬ್ಲಮ್ ಇದೆ. 100 ತರ ಪ್ರಾಬ್ಲಮ್ ಇದಾವೆ. ಹೌದು. ಏನೇನು ಒಂದೊಂದಾಗಿ ಹೇಳಿ. ಒಂದೊಂದಾಗೇನೋ ಸರಿ ರಸ್ತೆ ಚರಂಡಿ ವ್ಯವಸ್ಥೆಗಳಿಲ್ಲ. ಚರಂಡಿ ವ್ಯವಸ್ಥೆ ಇಲ್ಲ. ರಸ್ತೆಗಳ ವ್ಯವಸ್ಥೆ ಇಲ್ಲ. ರೈತರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ ಸರ್ಕಾರ. ಸರ್ಕಾರದಿಂದ ಯಾವುದೇ ಅನುಕೂಲಗಳು ಸಿಗ್ತಾ ಇಲ್ಲ. ಇಸ್ಕೊಂಡ್ಬಿಟ್ಟು 2000 ಕೊಡ್ತೀನಿ ಅಂತ ಹೇಳಿದ್ರು. ಜೆಂಟ್ಸ್ ಏನ್ ಬೇಕಿತ್ತು? ಏನು ಇಲ್ಲ. ಏನು ಇಲ್ವಾ? ಬೇಕಿತ್ತು. ಏನು ಕೊಟ್ಟಿಲ್ಲ ಅವ್ರು ಕೊಡ್ಬೇಕು ಅವಶ್ಯಕತೆ ಇಲ್ಲ. ರೈತರಿಗೆ ನೀವು ಹೇಳ್ದಂಗೆ ಆರೋಗ್ಯ, ಎಜುಕೇಶನ್ ಮತ್ತೊಂದು ಫ್ರೀ ಕೊಟ್ರೆ ಅದೇ ಸಾಕು. ಆಟೋಮೆಟಿಕ್ ಆಗಿ ರೈತರಿಗೆ ಬೆಲೆ. ಯಾವ ನಾಯಕ ಇರ್ಬೇಕು ಅನ್ಕತ್ತೀರ ಗೆದ್ದು? ಮಂಡ್ಯದಲ್ಲಿ ಅಂದ್ರೆ ನಮ್ಮ ಕುಮಾರಸ್ವಾಮಿನೇ ಇರ್ಬೇಕು ಅಂತ ಆಸೆ. ಹೌದು, ಅವರೇ ಜಿಲ್ಲೆಗೆ. ಯಾಕಂದ್ರೆ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಒಬ್ರೆ ರೈತರಿಗೆ ಅಂತ ಸ್ವಲ್ಪ ಉಪಯೋಗ ಮಾಡಿರೋರು. ಹೌದು, ಅದು ಬಿಟ್ರೆ ಯಾವುದೇ ನಾಯಕ ಬಂದ್ರು ನಮ್ಮ ಮಂಡ್ಯಕ್ಕೆ ಏನು ಆಗಿಲ್ಲ. ಹಂಗಂತೀರಿ? ಹೌದು. ಈಗ ನಿಖಿಲ್ ಕುಮಾರಸ್ವಾಮಿ ಯಾಕೆ ಹಿಂಗ ಆಗ್ಬಿಡ್ತಲ್ಲ? ನೆಕ್ಸ್ಟ್ ಟೈಮ್ ಏನಾರು ಒಂದು ಜಾಕ್ ಹಾಕ್ಬೋದಾ? ಹಾಕ್ಬಹುದು. ನೆಕ್ಸ್ಟ್ ಟೈಮ್ ಬಂದಿದ್ರೆ, ಈ ಸಲ ಚನ್ನಪಟ್ಟಣದವರು ಮಂಡ್ಯಕ್ಕೆ ಬಂದಿದ್ರೆ ಖಂಡಿತ ಗೆಲ್ತಿದ್ರು. ಅದ್ರೇನ್ ಮಾಡೋದು, ಈಗಿನ ಪ್ರಸ್ತುತ ರಾಜಕೀಯದಲ್ಲಿ ಕುಮಾರಣ್ಣ ಬರ್ಲೇಬೇಕಿತ್ತು, ಕೇಂದ್ರ ಮಂತ್ರಿ ಆಗ್ಲೇಬೇಕಿತ್ತು. ಹಾಗಾಗಿ ಅವ್ರು ಬಂದಿದ್ದು ಆಗೋದ್ರು. ಬಂದಿದ್ದು ಒಳ್ಳೇದಾಯ್ತು. ಅವ್ರು ಬಂದ್ಲಾಗ ಈಗ ನಿಮ್ ಊರಿನ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಅಂದ್ರೆ ಕುಮಾರಸ್ವಾಮಿ ಇರ್ಬೇಕು ಮಂಡ್ಯದಲ್ಲಿ. ಮಂಡ್ಯದ ಕುಮಾರಣ್ಣ ಇರ್ಬೇಕು. ಓಕೆ ಸರ್, ಓಕೆ ಥ್ಯಾಂಕ್ ಯು. ನಮಸ್ಕಾರ ಸರ್. ಏನ್ ನಿಮ್ ಹೆಸರು? ಚೆನ್ನಾಗಿ ಇಡೀ ಟ್ಯಾಕ್ಟರ್ನ ಕೆಸರು ಮಾಡ್ಕೊಂಡ್ ಬರ್ತಾ ಇದೀರಿ. ಮಾಡಿ ಕೆಲಸ
ರೈತರು ಅಂದ್ರೆ ಹಿಂಗೇನೆ ಏನ್ ಮಾಡಕ್ ನೀರ್ಗದ್ದೆ ಮಾಡ್ಲೇಬೇಕಾ ಸರ್? ಮಾಡ್ಲೇಬೇಕು. ಹೆಂಗೆ ಒಳ್ಳೆ ಬೆಳೆಗೆಲ್ಲ ಒಳ್ಳೆ ರೇಟ್ ಸಿಗ್ತಾ ಇದೆಯಾ ಇಲ್ವಾ? ಏನೂ ಇಲ್ಲ ಸರ್, ಏನು ಇಲ್ಲ. ರೈತರಿಗೆ ಬರೀ ಜೀವನ ಬರೀ ಹಿಂಗೆ ಆಗೋಯ್ತು. ಹೌದು. ಅದು ಈ ಸಲ ನೀರಿಗೆ ಉಳ್ಕೊಂಡದೆ. ಅದೇ ಈಗ ಏನ್ ಬರದಲ್ಲಿ ಈಗ ಹಾಲೆ ಡ್ರೈ ಆಗೋಯ್ತಾ ಅದ. ಏನ್ ನೀರ್ ಎತ್ತಾಗ ಒಂದ್ ಸ್ವಲ್ಪ ಬರ್ತದ, ಆಮೇಲೆ ಸ್ವಲ್ಪ ನೀರ್ ಸರಿಯಾಗಿ ಬಿಡ್ತಾವ. ಎಲ್ಲಿ 8-10 ದಿನ ಬರ್ತದ, ಆಮೇಲೆ ಮಾಮೂಲಿ ಡ್ಯಾಮಲ್ಲಿ ಡ್ಯಾಮ್ ಅಲ್ಲಿ ಇದ್ರು ಈಗ ನಮ್ ಟೈಮಿಂಗ್ಸ್ ನೀರಲ್ವಾ, ಟೈಮಿಂಗ್ಸ್ ನೀರು ಬರೋಕೆ ಇದು ಒಂದ್ 8ರಿಂದ 10 ದಿವಸ ಕೊಡ್ತಾರ. ಒಂದ್ ವಾರ ಬಿಟ್ಟಾದ್ಮೇಲೆ ಮುಂದೆ ಎತ್ಕೊಂಡ್ ಹೋಯ್ತಾರ. ಚಾನಲ್ ಟೈಪ್ ಅಲ್ವಾ, ಹಂಗಾಗಿ ಹಿಂಸೆ. ಒಡಲಿ ಏನು ಪ್ರಾಬ್ಲಮ್ ಐತೆ ನಿಮ್ಮೂರದೇ? ನಮ್ಮೂರಲ್ಲಿ ಅಂದ್ರೆ ನೀರಿಂದು ಮತ್ತೆ ಓಡಾಡಕ್ಕೆ ರಸ್ತೆ ಪಸ್ತೆ ಅವು ಇವು ಎಲ್ಲ ತರನು ಪ್ರಾಬ್ಲಮ್. ಎಲ್ಲಾ ತರನು ಪ್ರಾಬ್ಲಮ್ ಐತೆ. ಯಾರು ಸರಿ ಮಾಡೋದು ಇದೆಲ್ಲವಾ? ಕುಮಾರಸ್ವಾಮಿನೇ ಸರಿ ಮಾಡ್ತಾರೆ. ಕುಮಾರಸ್ವಾಮಿನೇ ಸರಿ ಮಾಡ್ಬೇಕೆ? ಹೌದು. ಸರಿ, ನೋಡೋದ ಬಿಡಿ ಹಂಗಾರೆ. ಆಯ್ತಣ್ಣ, ಚೆನ್ನಾಗಿರಿ. ಏನ್ ನಿಮ್ ಹೆಸರು? ಅಕ್ಕ ಏನ್ ನಿಮ್ ಹೆಸರೇನು? ನಮ್ಮ ಹೆಸರು ರೂಪ. ಅಯ್ಯೋ ರೂಪು ಅಂತೆ. ಈ ಪರಿ ನಾಚ್ಕೊಂಡ್ಬಿಟ್ರೆ ನಾನು ಮಂಡ್ಯಕ್ಕೆ ಯಾಕೆ ಬಂದೆ ಗೊತ್ತಾ? ಈಗ ನಿಮ್ಮೂರಿಗೆ ಯಾಕೆ ಬಂದೆ ಗೊತ್ತಾ? ನಿಮ್ ಕಷ್ಟ ಕೇಳಮ್ಮ ಅಂತ. ನೀವು ನಾಚ್ಕೊಂಡ್ ಹೊಂಟೋದ್ರೆ ರೂಪಕಯ್ಯ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಈಗ ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ ಕಣಪ್ಪ, ಏನಿಲ್ವೇ? ನಾಟಿ ಹಾಕ್ತಿವಿ, ದುಡ್ಡು ಕೊಡ್ತಾರೆ. ನಾಟಿ ಹಾಕ್ತಿರಿ, ದುಡ್ಡು ಕೊಡ್ತೀರಿ. ನೀವು ರೈತರಲ್ವೇ? ರೈತರ ತಾನೆ. ಮತ್ತೆ ಕೆಲಸ ಮಾಡ್ತೀರಿ. ಊಟ ಆಯ್ತಾ? ಊಟ ಆಯ್ತು. ಆಯ್ತಾ? ತಡ್ರಿ, ಇದೇನೋ ಲಾಂಗ ಮೊಚ್ಚ ಹೇಳೋಣ ಅವ್ರಿಗೆ ಹೊಸಿಯ. ಬಂತ ಎಲ್ಲಿ? 2,000 ರೂಪಾಯಿ ಬರ್ಲಿಲ್ಲ. ಯಾಕೆ? ನಿಲ್ಸ್ಬಿಟ್ಟಾರಲ್ಲ. ನಿಲ್ಸ್ಬಿಟ್ಟವ್ರ? ಕೇಳಿ ಹೊಸಿ ಸಿದ್ದರಾಮಣ್ಣನ ನೋಡ್ತಾವ್ರೆ. ಸಿದ್ದರಾಮಣ್ಣ ನೋಡ್ತಾವ್ರೆ. ರೂಪಕಯ್ಯ ಕಾಸ ಕೇಳಿ. ಎಲ್ಲರನ್ನೂ ಮಾತಾಡಿಸ್ತೀನಿ. ಎಷ್ಟ್ ತಿಂಗಳಿಂದ ಬಂದಿಲ್ಲ? 3 ತಿಂಗಳು 4 ತಿಂಗಳಿಂದ ಬರ್ಲಿಲ್ಲ. 4 ತಿಂಗಳಾಯ್ತೆ. 3 ತಿಂಗಳಾಯ್ತಾ? 4 ತಿಂಗಳಾಯ್ತಾ? 3 ತಿಂಗಳಾಯ್ತು. ಅಕ್ಕಿ ಕಾಸು ಹೋದ್ ತಿಂಗಳು ಬಂದದೆ. ಹೋದ್ ತಿಂಗಳು ಬಂದದೆ. ಯಾಕ ನಿಮ್ ಹೆಸರೇನು? ಶಿಲ್ಪ ಅಂತ. ಶಿಲ್ಪ ಅವ್ರೆ, ನೋಡಿ ಮಂಡ್ಯಕ್ಕೆ ಬಂದಿವಿ. ಕಾಸು ಗೊತ್ತಾಯಿಲ್ವಾ? ಯಾಕೆ? ಯಾರು ಗೊತ್ತು? 3 ತಿಂಗಳಾಯ್ತು ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ರೈತರಿಗೆ ಏನ್ ಸಹಾಯ ಮಾಡಿದ್ರು ಸರ್ಕಾರ? ಏನು ಸಹಾಯ ಮಾಡ್ಲಿಲ್ಲ ರೈತರಿಗೆ. ಏನು ಮಾಡಿಲ್ವಾ? ಏನು ಮಾಡ್ಲಿಲ್ಲ. ಹಿಂಗ್ ಯಾಕೆ ಮಾಡ್ತಾರೆ ಅಂತ ಅದೇ ಅವ್ರನ್ನ ಕೇಳ್ಬೇಕು. ನೋಡ್ತಾವ್ರೆ, ಕೇಳಿ. ಅದೇ ನೋಡ್ರಿ ಬಿಡಿ. ಕಾಸು ಬೇಡ ಕಾಸು ಯಾರು ಬೇಕಿಲ್ಲ. ರೈತರಿಗೆ ಏನು ಇದ್ ಮಾಡಿದಾರು, ಮಕ್ಳು ಬಡವ್ರ ಮಕ್ಳುಗಳಿಗೆ ಏನಾರ ಫೀಸ್ ಕಮ್ಮಿ ಮಾಡಿ ಮತ್ತೆ ಯಾವ್ದಾರ ಒಂದು ಉಪಯೋಗ ಮಾಡಿದ್ರೆ ಏನಾರ ಆಗೋದು. ಈಗ 2,000 ರೂಪಾಯಿ ದುಡ್ಡನ್ನ ಇದ್ ಮಾಡ್ಕೊಂಡು ಯಾರು ಕೇಳಿದ್ರು ಇವ್ರನ್ನ ಫ್ರೀ ಬಸ್ ಮಾಡಿ ಅಂತ ಹೇಳಿದ್ರ? ಏನು ಇಲ್ಲ. ಈಗ ಬಸ್ ಮಾಡ್ಬಿಟ್ಟು ಇವ್ರು ಎಲ್ಲ ರೈತರ ತಲೆ ಮೇಲೆ ಎಲ್ಲಾನು ಎಣ್ಣೆ ರೈಟ್ ಅಂತ ಎಲ್ಲ ಪ್ರತಿಯೊಂದು ಹೆಚ್ಚಿಸ್ತಾವ್ರೆ. ರೈತರು ದುಡ್ದಿ ಎಲ್ಲ ಉಪ್ಪಿನ ರೈಟು ಒಂದೊಂದು ಉಪ್ಪಿನ ಮೂಟೆ 1,800 1,700 ಆಗೈತೆ. ರೈತರಿಗೆ ಏನ್ ಕಷ್ಟ ಮಾಡಿದಾರೆ? ಸಾಲ ಮನ್ನಾ ಮಾಡಿದಾರ? ಏನಾರು ಮಾಡ್ರಿ, ರೈತರು ಮಾತ್ರ ಎಲ್ಲೂ ಅನುಕೂಲ ಇಲ್ಲ. ರೈತರಿಗೆ ಅನುಕೂಲ ಇಲ್ಲ. ಗೆಲ್ಬೇಕು ಮಾಡ್ಬೇಕು. ಎಲ್ಲ ಫುಲ್ ಇವ್ರು 2,000 ಕೊಡಿ ಅಂತ ಏನಾರು ಹೇಳಿದ್ರ? ಇವ್ರು ಗೆದ್ರು ಅದ್ರ ತಕ್ಕಾಗಿ ರೈತರಿಗೆ ಒಂದು ಉಪಯೋಗ ಮಾಡಿ ಮಕ್ಳುಗಳಿಗೆ ಏನೋ ಸ್ಕೂಲ್ಗಳಿಗೆ ಮಾಮೂಲಿ ಇದು ಬಸ್ ಫ್ರೀ ಮಾಡ್ಲಿ ಬೇಕಾರೆ ಸ್ಕೂಲ್ ಮಕ್ಳುಗಳಿಗೆ. ಅವಕ್ಕೇನು ಮಕ್ಳುಗಳಿಗೆ ಆಮೇಲೆ ಫೀಸ್ ಫ್ರೀ ಮಾಡ್ಲಿ. ಅದೆಲ್ಲ ಎಜುಕೇಶನ್ ಇವೆರಡು ಫ್ರೀ ಕೊಟ್ರೆ ಚೆನ್ನಾಗಿ ಬದುಕಬಹುದು ನಾವೇ. ಎಜುಕೇಶನ್ ಇಲ್ಲ ಮತ್ತೆ ಆರೋಗ್ಯನೂ ಇಲ್ಲ. ಇವ್ರು ಬಸ್ ಫ್ರೀ ಮಾಡ್ಕೊಂಡು ಮತ್ತೆ ಇದು 2,000 ಯಾರು ಕೊಡಿ ಅಂತ ಹೇಳಿದ್ರು? ಹಂಗಂತೀರಿ? ಆಯ್ತು ಕಣ, ಆಯ್ತು, ಓಕೆ. ಯಾಕಪ್ಪ ಸಿದ್ದರಾಮಯ್ಯಗೆ ಹೇಳಿ ನೀವು ಹಾಕಿ. ನಿಮ್ ಹೆಸರೇನು? ಗೌರಮ್ಮ. ಎಮ್ಮೆ ತೊಳೆದ್ರ? ಇದಕ್ಕ ಹಿಂಗೆ ತೊಳೆದ್ಬಿಟ್ಟು ಬಿಸ್ಲರ್ ಹಿಂಗಾಡ್ತಾ ಇದ್ದೀವಿ ಆ ಕಡೆಗೆ ಕಡೆಗೆ. ಹಂಗೆ ಜನ ಕಂಡ್ರೆ ಹಂಗೆ. ಕಾಸು ಎಷ್ಟ್ ತಿಂಗಳಿಂದ ಬಂದಿಲ್ಲ? 3 ತಿಂಗಳು 4 ತಿಂಗಳಾಯ್ತು. 3 ತಿಂಗಳು 4 ತಿಂಗಳಿಂದ ಬಂದಿಲ್ವಾ? ಏನ್ ಕೇಳಿ ಸಿದ್ದರಾಮಣ್ಣ ಕೇಳಿ ನೋಡ್ತಾವ್ರ. ಸಿದ್ದರಾಮಯ್ಯ ನೀವ್ ಹೇಳ್ಬೇಕು, ಕೊಡಿಬೇಕು ಹೆಂಗಸರಿಗೆ ಅಂತ ಕೊಡ್ತೀವಿ ಅಂತ ಆಸೆ ಮಾಡಿ ಮೋಸ ಮಾಡಿದ್ರಲ್ಲ. ಮೋಸ ಮಾಡ್ಬಿಟ್ರ? ನೀವ್ ಕಾಯ್ತಾ ಇದೀರಾ? ಕಾಯ್ತಾಮಿ ಬರ್ತದೆ ಅಂತ ಬರ್ಲಾ ಇಲ್ವಲ್ಲ? ಬೇಕಾ ನಿಮ್ಗೆ? ತೋಟ ಹಾಕ್ಬೇಕು ಅಂತ ಕೊಟ್ಲಿ ಇಲ್ದಾರೆ ಓಲಿ ಹಂಗಿ. ಇಲ್ಲಾಂದ್ರೆ ಓಲಿ ಎತ್ತಗೆ ಹಾಕುದೇ ಇಲ್ಲ ಅವನ್ಗೆ. ಓಕೆ. ನಮಸ್ಕಾರ ಕಣ್ರಣ್ಣ. ಏನ್ ನಿಮ್ ಹೆಸರು? ಸಂದೀಪ್. ಯಾವೂರು? ಇದೇ ಊರು, ಹಳೆ ಬಂದರು. ಇದೇ ಊರಾ? ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಎಲ್ಲ ತರ ಪ್ರಾಬ್ಲಮ್ ಇದೆ. 100 ತರ ಪ್ರಾಬ್ಲಮ್ ಇದೆ. ಹೌದು. ಏನೇನು ಒಂದೊಂದಾಗಿ ಹೇಳಿ. ಒಂದೊಂದಾಗೇನೋ ಸರಿ ರಸ್ತೆ ಚರಂಡಿ ವ್ಯವಸ್ಥೆಗಳಿಲ್ಲ. ವ್ಯವಸ್ಥೆ ಇಲ್ಲ. ರಸ್ತೆಗಳ ವ್ಯವಸ್ಥೆ ಇಲ್ಲ. ರೈತರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ ಸರ್ಕಾರ. ಸರ್ಕಾರದಿಂದ ಯಾವುದೇ ಅನುಕೂಲಗಳು ಸಿಗ್ತಾ ಇಲ್ಲ. ಇಸ್ಕೊಂಡ್ಬಿಟ್ಟು 2,000 ಕೊಡ್ತೀನಿ ಅಂತ ಹೇಳಿದ್ರು. ಜೆಂಟ್ಸ್ ಏನ್ ಬೇಕಿತ್ತು? ಏನು ಇಲ್ಲ. ಏನು ಇಲ್ವಾ? ಬೇಕಾ?
ಬೇಕಿತ್ತು ಏನು ಕೊಟ್ಟಿಲ್ಲ ಅವ್ರು ಕೊಡ್ಬೇಕ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ರೈತರಿಗೆ ನೀವ್ ಹೇಳ್ದಂಗೆ ಆರೋಗ್ಯ, ಎಜುಕೇಶನ್ ಮತ್ತೊಂದು ಫ್ರೀ ಕೊಟ್ರೆ ಅದೇ ಸಾಕು, ಆಟೋಮೆಟಿಕ್ ಆಗಿ ರೈತರಿಗೆ ಬೆಲೆ. ಯಾವ ನಾಯಕ ಇರ್ಬೇಕು ಅನ್ಕತ್ತೀರಾ ಗೆದ್ದು? ಮಂಡ್ಯದಲ್ಲಿ ಅಂದ್ರೆ ನಮ್ಮ ಕುಮಾರಸ್ವಾಮಿನೇ ಇರ್ಬೇಕು ಅಂತ ಕುಮಾರಸ್ವಾಮಿ ಆಸೆ. ಇರ್ಬೇಕಾ? ಹೌದು, ಅವರ ಜಿಲ್ಲೆಗೆ, ಯಾಕಂದ್ರೆ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಒಬ್ರೆ ರೈತರಿಗೆ ಅಂತ ಸ್ವಲ್ಪ ಉಪಯೋಗ ಮಾಡಿರೋರು. ಹೌದು, ಅದು ಬಿಟ್ರೆ ಇನ್ ಯಾವುದೇ ನಾಯಕ ಬಂದ್ರು ನಮ್ಮ ಮಂಡ್ಯಕ್ಕೆ ಏನು ಆಗಿಲ್ಲ. ಹಂಗಂತೀರಿ? ಹೌದು. ಈಗ ನಿಖಿಲ್ ಕುಮಾರಸ್ವಾಮಿ ಯಾಕೆ ಹಿಂಗ ಆಗ್ಬಿಡ್ತಲ್ಲ, ನೆಕ್ಸ್ಟ್ ಟೈಮ್ ಏನಾರು ಒಂದು ಜಾಕ್ ಹಾಕ್ಬೋದಾ? ಹಾಕ್ಬಹುದು. ನೆಕ್ಸ್ಟ್ ಟೈಮ್ ಬಂದಿದ್ರೆ, ಈ ಸಲ ಚನ್ನಪಟ್ಟಣದವರು ಮಂಡ್ಯಕ್ಕೆ ಬಂದಿದ್ರೆ ಖಂಡಿತ ಗೆಲ್ತಿದ್ರು. ಅದ್ರೇನ್ ಮಾಡೋದು, ಈಗಿನ ಪ್ರಸ್ತುತ ರಾಜಕೀಯದಲ್ಲಿ ಕುಮಾರಣ್ಣ ಬರ್ಲೇಬೇಕಿತ್ತು, ಕೇಂದ್ರ ಮಂತ್ರಿ ಆಗ್ಲೇಬೇಕಿತ್ತು. ಹಾಗಾಗಿ ಅವ್ರು ಬಂದಿದ್ದು ಆಗೋದ್ರು, ಬಂದಿದ್ದು ಒಳ್ಳೇದಾಯ್ತು. ಅವ್ರು ಬಂದ್ಲಾಗಿ ಈಗ ನಿಮ್ ಊರಿನ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಅಂದ್ರೆ ಕುಮಾರಸ್ವಾಮಿ ಇರ್ಬೇಕು ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಕುಮಾರಣ್ಣ ಇರ್ಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್, ಏನ್ ನಿಮ್ ಹೆಸರು? ಚೆನ್ನಾಗಿ ಇಡೀ ಟ್ಯಾಕ್ಟರ್ ನ ಕೆಸರು ಮಾಡ್ಕೊಂಡ್ ಬರ್ತಾ ಇದೀರಿ. ಮಾಡಿ ಕೆಲಸ ರೈತರು ಅಂದ್ರೆ ಹಿಂಗೇನೆ ಏನೇನು ಮಾಡಕ್ಕೆ ನೀರ್ಗದ್ದರ್ ಮಾಡ್ಲೇಬೇಕಾ ಸರ್? ಮಾಡ್ಲೇಬೇಕು. ಹೆಂಗೆ ಒಳ್ಳೆ ಬೆಳೆಗೆಲ್ಲ ಒಳ್ಳೆ ರೇಟ್ ಸಿಗ್ತಾ ಇದೆಯಾ ಇಲ್ವಾ? ಏನು ಇಲ್ಲ ಸರ್, ಏನು ಇಲ್ಲ. ರೈತರಿಗೆ ಬರೀ ಜೀವನ ಬರೀ ಹಿಂಗೆ ಆಗೋಯ್ತು. ಹೌದು. ಅದು ಈ ಸಲ ಸೋಸಿ ನೀರಿಗೆ ಉಳ್ಕೊಂಡದೆ. ಅದೇ ಈಗ ಏನ್ ಬರ್ದಲ್ಲಿ ಈಗ ಹಾಲೆ ಡ್ರೈ ಆಗೋಯ್ತಾ ಅದ. ಏನ್ ನೀರ್ ಎತ್ತಾಗ ಒಂದ್ ಸ್ವಲ್ಪ ಬರ್ತದ, ಆಮೇಲೆ ಸ್ವಲ್ಪ ನೀರ್ ಸರಿಯಾಗಿ ಬಿಡ್ತಾ ಎಲ್ಲಿ 8-10 ದಿನ ಬರ್ತದ, ಆಮೇಲೆ ಮಾಮೂಲಿ ಡ್ಯಾಮಲ್ಲಿ. ಡ್ಯಾಮ್ ಅಲ್ಲಿ ಇದ್ರು ಈಗ ನಮ್ ಟೈಮಿಂಗ್ಸ್ ನೀರಲ್ವಾ, ಟೈಮಿಂಗ್ಸ್ ನೀರು ಬರೋಕೆ ಇದು ಒಂದ್ 8ರಿಂದ 10 ದಿವಸ ಕೊಡ್ತಾರ. ಒಂದ್ ವಾರ ಬಿಟ್ಟಾದ್ಮೇಲೆ ಮುಂದೆ ಎತ್ಕೊಂಡ್ ಹೋಯ್ತಾರ. ಚಾನಲ್ ಟೈಪ್ ಅಲ್ವಾ, ಹಂಗಾಗಿ ಹಿಂಸೆ. ಒಡಲಿ ಏನು ಪ್ರಾಬ್ಲಮ್ ಐತೆ ನಿಮ್ಮೂರದೇ? ನಮ್ಮೂರಲ್ಲಿ ಅಂದ್ರೆ ನೀರಿಂದು, ಮತ್ತೆ ಓಡಾಡಕ್ಕೆ ರಸ್ತೆ ಪಸ್ತೆ ಅವು ಇವು ಎಲ್ಲ ತರನು ಪ್ರಾಬ್ಲಮ್. ಎಲ್ಲಾ ತರನು ಪ್ರಾಬ್ಲಮ್ ಐತೆ. ಯಾರು ಸರಿ ಮಾಡೋದು ಇದೆಲ್ಲವ? ಕುಮಾರಸ್ವಾಮಿನೇ ಸರಿ ಮಾಡ್ತಾರೆ. ಸರಿ ಮಾಡ್ಬೇಕೆ. ಹೌದು. ಸರಿ, ನೋಡೋದ ಬಿಡಿ ಹಂಗಾರೆ. ಆಯ್ತಣ್ಣ, ಚೆನ್ನಾಗಿರಿ.